ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ತೆಂಗಿನಕಾಯಿ. ಹೌದು, ತೆಂಗಿನಕಾಯಿನ ನಾವು ಅಡುಗೆಗಳಿಗೆ, ಪೂಜಾ ಸಮಾರಂಭಗಳಲ್ಲಿ ಈ ತೆಂಗಿನಕಾಯಿಯನ್ನು ಬಳಸ್ತೀವಿ. ಆದರೆ ತೆಂಗಿನಕಾಯಿಯನ್ನೇ ಯಾಕೆ ಬಳಸ್ತೀವಿ ನಾವು ಪೂಜೆಗಳಲ್ಲಿ, ಅದರ ಬಗ್ಗೆ ಒಂದಷ್ಟು ಮಾಹಿತಿ. ತೆಂಗಿನಕಾಯಿಗೆ ಪವಿತ್ರ ಫಲದ ಸ್ಥಾನವಿದೆ. ಇದೇ ಕಾರಣದಿಂದ ದೇವತಾ ಕಾರ್ಯಗಳಲ್ಲಿ ತೆಂಗಿನಕಾಯಿಗೆ ಬಲು ಮಹತ್ವ. ಅಂತೆಯೇ ಶುಭ ಸಂದರ್ಭಗಳಲ್ಲಿ ತೆಂಗಿನಕಾಯಿ ಒಡೆಯುವ ಕಾರಣಗಳ ಮಾಹಿತಿ ಇಲ್ಲಿದೆ. ಪೂಜೆಯಲ್ಲಿ ಕಲಶವನ್ನು ಇಟ್ಟು ಅದರ ಮೇಲೆ ತೆಂಗಿನಕಾಯಿಯನ್ನು ಇಡುತ್ತಾರೆ. ಇದು ಸಂಪೂರ್ಣತೆ, ಸಮೃದ್ಧಿ ಮತ್ತು ದೇವರ ಆಶೀರ್ವಾದದ ಸಂಕೇತವಾಗಿದೆ. ಕಲಶ ಮತ್ತು ತೆಂಗಿನಕಾಯಿ ಸೇರಿ ಒಂದು ಪವಿತ್ರ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತದೆ. ತೆಂಗಿನಕಾಯಿಯನ್ನು ಗಣೇಶನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಗಣಪತಿ ಅಡೆತಡೆಗಳನ್ನು ನಿವಾರಿಸುತ್ತಾನೆ. ನಾವು ಕೈಗೊಳ್ಳುವ ಯಾವುದೇ ಕೆಲಸದಲ್ಲಿ ಯಶಸ್ವಿಯಾಗಲು ಸಹಾಯ ಮಾಡುತ್ತಾನೆ ಎನ್ನುವ ನಂಬಿಕೆ ಇದೆ. ಸಂಸ್ಕೃತದಲ್ಲಿ ತೆಂಗಿನಕಾಯಿಯನ್ನು ಶ್ರೀಫಲ ಎಂದು ಕರೆಯಲಾಗುತ್ತದೆ. ಜೊತೆಗೆ ಶ್ರೀ ಎಂದರೆ ಸಂಪತ್ತಿನ ದೇವತೆ ಲಕ್ಷ್ಮಿ. ಹೀಗಾಗಿ ತೆಂಗಿನಕಾಯಿಯನ್ನು ದೇವರುಗಳಿಗೆ ಪ್ರಿಯವಾದ ಹಣ್ಣು ಎಂದು ಪರಿಗಣಿಸಲಾಗುತ್ತದೆ. ಪೂಜಾ ವಿಧಿಗಳಲ್ಲಿ ತೆಂಗಿನಕಾಯಿಯನ್ನು ಸಂಪೂರ್ಣವಾಗಿ ಅಥವಾ 2 ಭಾಗಗಳಾಗಿ ಒಡೆದು ದೇವರಿಗೆ ಅರ್ಪಿಸಲಾಗುತ್ತದೆ. ಇದು ಅಹಂಕಾರವನ್ನು ಮುರಿಯುವುದು, ದೈವಿಕತೆಗೆ ಶರಣಾಗುವುದನ್ನು ಸೂಚಿಸುತ್ತದೆ. ತೆಂಗಿನಕಾಯಿಯನ್ನು ಒಡೆಯುವುದು ನಕಾರಾತ್ಮಕ ಶಕ್ತಿಯನ್ನು ದೂರವಾಗಿಸುತ್ತದೆ ಎಂದು ನಂಬಲಾಗುತ್ತದೆ. ಜೊತೆಗೆ ಇದು ದೈವಿಕ ಶಕ್ತಿಯಿಂದ ಆಶೀರ್ವಾದವನ್ನು ಪಡೆಯುವುದನ್ನು ಸಹ ಪ್ರತಿನಿಧಿಸುತ್ತದೆ. ತೆಂಗಿನಕಾಯಿಯೊಳಗಿನ ನೀರನ್ನು ಪವಿತ್ರ ಜಲ ಎಂದೇ ಪರಿಗಣಿಸಲಾಗುತ್ತದೆ. ಮನೆಯನ್ನು ಶುದ್ಧೀಕರಿಸಲು, ಅಭಿಷೇಕಕ್ಕೂ ಇದನ್ನು ಬಳಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ತೆಂಗಿನಕಾಯಿಯನ್ನು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರನ್ನು ಪ್ರತಿನಿಧಿಸುತ್ತದೆ ಎನ್ನುವ ನಂಬಿಕೆಯೂ ಇದೆ. ದೇವತೆಗಳಿಗೆ ತೆಂಗಿನಕಾಯಿಯನ್ನು ಅರ್ಪಿಸುವುದು ಎಲ್ಲ ಅಡೆತಡೆಗಳನ್ನು ದೂರವಾಗಿಸುತ್ತದೆ, ಇಷ್ಟಾರ್ಥಗಳನ್ನು ಸಿದ್ಧಿಸುತ್ತದೆ ಎನ್ನುವ ನಂಬಿಕೆಯೂ ಇದೆ. ತೆಂಗಿನಕಾಯಿ ನಮಗೆ ಒಂದು ಪಾಠವನ್ನು ಕಲಿಸುತ್ತದೆ. ಹೊರಗೆ ಕಠಿಣವಾಗಿದ್ದರೂ ಒಳಗೆ ಮೃದುವಾಗಿರಬೇಕು ಎಂದು ಇದು ಸೂಚಿಸುತ್ತದೆ. ಇದು ಶುದ್ಧತೆ, ಸರಳತೆ ಮತ್ತು ಸತ್ಯದ ಸಂಕೇತವಾಗಿದೆ. ಒಟ್ಟಿನಲ್ಲಿ ತೆಂಗಿನಕಾಯಿ ಧಾರ್ಮಿಕವಾಗಿ ಬಹಳ ಮಹತ್ವ ಹೊಂದಿದೆ. ಇದು ಭಕ್ತಿ, ಶುದ್ಧತೆ ಮತ್ತು ಶುಭದ ಸಂಕೇತವಾಗಿದೆ. ನಮ್ಮ ಸಂಸ್ಕೃತಿಯಲ್ಲಿ ಇದಕ್ಕೆ ವಿಶೇಷ ಸ್ಥಾನವಿದೆ. ಕಠಿಣ ತೊಗಟೆ ನಮ್ಮ ಅಹಂಕಾರವನ್ನು ಸೂಚಿಸಿದರೆ, ಒಳಗಿನ ಬಿಳಿಭಾಗ ಶುದ್ಧ ಮನಸ್ಸನ್ನು ಸೂಚಿಸುತ್ತದೆ. ಹೋಮಕುಂಡಕ್ಕೆ ತೆಂಗಿನಕಾಯಿ ಹಾಕುವುದು ಜೀವನದ ಎಲ್ಲ ಕಷ್ಟಗಳನ್ನು ಸುಡುತ್ತದೆ. ತೆಂಗಿನಕಾಯಿ ಒಡೆಯುವುದನ್ನು ಹೃದಯವನ್ನು ತೆರೆಯುವ, ನಮ್ರತೆಯನ್ನು ಉತ್ತೇಜಿಸುವ, ಕರುಣೆ ಹೆಚ್ಚಿಸುವ ಮಾರ್ಗವೆಂದು ನೋಡಲಾಗುತ್ತದೆ. ಒಟ್ಟಿನಲ್ಲಿ ಹೇಳುವುದಾದರೆ ತೆಂಗಿನಕಾಯಿಯು ನಮ್ಮ ದೈನಂದಿನ ಬದುಕಿನಲ್ಲಿ ತನ್ನದೇ ಆದ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಎಂದೇ ಹೇಳಬಹುದು. ಧನ್ಯವಾದಗಳು.